ಎಲ್ಲಾದ್ರ ಬಗ್ಗೆ ಮಾತಾಡ್ತಾ ಕಿಚ್ಚ ಬಾಸ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಬಿಟ್ಬಿಡ್ತೀವಲ್ಲ. ಪ್ರತಿ ಸಿನಿಮಾದಲ್ಲೂ ಹೊಸ ಯೂತ್ ನೋಡೋದು ಖುಷಿ ಆಗುತ್ತೆ. ಈಗ ಅವ್ರ ವಾಯ್ಸ್ ಕೇಳೋಣ, that baritone ಕಂಚನಗಂಟ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಗೆ ಬಂದಿದ್ದಕ್ಕೆ. ಬರಾಟ್ ಚಿತ್ರತಂಡಕ್ಕೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಶಶಾಂಕ್ ಅವರು ಸ್ಪೀಚ್ ಅನ್ನು ಬ್ರೈನ್ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ನಾನು ಯಾವತ್ತು ಈಸಿ ರೂಟ್ ತಗೊಂಡೇ ಇಲ್ಲ ಅಂದ್ರು. ಹೌದು, ಯಾಕಂದ್ರೆ ಫಸ್ಟ್ ಟೈಮ್ ಲಾಂಚ್ ನ ಏರ್ಪೋರ್ಟ್ ಹತ್ರ ಹಾಕಿದ್ರು, ಸೆಕೆಂಡ್ ಟೈಮ್ ಲಾಂಚ್ ಶೇರ್ಡ್ ಅನ್ನು ಹಾಕಿದ್ರು. ನಮ್ದು ಒಂದು ಏರಿಯಾ ಇದೆ, ನಿಮಗೆ ಇಷ್ಟ ಆಗಿದ್ರೆ ಈಸಿ ರೂಟ್ ಬರೋದ್ರಿಗೆ ಈಸಿ ಮಾಡ್ಕೊಡಿ ಸ್ವಾಮಿ. ಬರ್ತಾನೆ ಇರ್ತೀವಿ, ರಿಲೀಸ್ ಆಗೋಗ್ತೀವಿ. ಎಲ್ಲರಿಗೂ ನಮಸ್ತೆ ಹೇಳ್ತಾ, ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹಳ ಹಳೆಯ ಪರಿಚಯ ಅಂಡ್ ವೆರಿ ಗುಡ್ ಸ್ಟೋರಿ ಟೆಲ್ಲರ್. ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವರಿಗೂ ಸಿನಿಮಾ ಮಾಡಿಲ್ಲ. ಸೊ ಮಾಡ್ತಾ ಇರ್ತಾರೆ, ಇಂಪ್ರೂವ್ ಮಾಡ್ತಾ ಇರ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಐ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಈಸ್ ಸೋ ಫಾರ್ ಗಿವನ್. ಸೊ ಇನ್ನಷ್ಟು ನಾನು ಹೇಳ್ತಾರೆ ಪೊಟೆನ್ಷಿಯಲ್ ಅಂತ ಸಮಯ ಅದು ಸ್ಟೋರಿ ಟೆಲ್ಲರ್. ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲಾ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ. ಆ ಕಥೆಯಲ್ಲಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಾಂಕ್ ಅವರು. ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಅಂತ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾ ಇರೋದು. ಇಂಥವ್ರು ಟೀಮ್ ಆಗಿದ್ರೆ ನಮಗೆ ಬೇರೆ ವಿಧಿ ಇಲ್ಲ. ನೀವೇನ ಹೇಳಿದ್ರೆ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ. ಬೆಳಿಗ್ಗೆ ಆದ್ರೆ ನಾವು ನಿಮ್ಮೆಣ್ಣು ಹೊಡಿತಾ ಇರ್ತೀವಿ, ಇವತ್ತು ಚೆನ್ನಾಗಿ ಆಡು ಸಾಕು, ಯಾಕಂದ್ರೆ ನಿಮ್ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಡ್ಬಂದು ಫೈನಲ್ಸ್ ಮನೆ ಕಳಿಸ್ಕೊಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ತರ ಇವರು ಹಿಟ್ಸ್ ಕೊಟ್ಟಿದಾರೋ ಈ ಸಲ ಸೀಸನ್ ಅಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ಸ್ ಚೆನ್ನಾಗಿ ಆಡಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರು, ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್. ಈ ಸಲ ಇವ್ರು ಇದೇ ತರ ಆಡಿ ಫೈನಲ್ಸ್ ಕರ್ಕೊಂಡು ಮನೆ ವಾಪಸ್ ಕರ್ಕೊಂಡು ಸತ್ವಾಗ್ಲೂ ಹೇಳ್ತೀನಿ, ನಾನು ಶಶಾಂಕರ ನಿಂತಿರ್ತೀನಿ ಸ್ಟೇಜ್ ಮೇಲೆ, ತಲೆಯಲ್ಲಿ ಏನು ಈಗ ಬರತಾನೆ ಏನಪ್ಪ ಹಿಟ್ ಮಾಡಿ ಪ್ರೆಷರ್ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಅಂಡ್ ಅವ್ರೇನು ಸಕ್ಸಸ್ ನ ತಗೊಂಡು ನನ್ನ ತಲೆ ಕಟ್ತಾ ಇದ್ದಾರೆ, ದಟ್ಸ್ ಆಲ್ ಲೈಫ್. ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ವಂಡರ್ಫುಲ್ ಟೀಮ್, ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಅಂಡ್ ಅವರು ಪ್ರತಿ ಸಲ ಅಂಡ್ ಕೃಷ್ಣ ಅವರು ಹೇಳಿದ ಕರೆಕ್ಟ್, ಶಶಾಂಕ್ can never make a bad film. Okay, he is always a wonderful maker, but how beautiful or how big a success ಅನ್ನೋದು ಪ್ರತಿ ಸಿನಿಮಾ ವೇರಿ ಆಗ್ತಾ ಇರುತ್ತೆ. ಬಟ್ ದಟ್ ಡಸಂಟ್ ಮೇಕ್ ಹಿಮ್ ಅ ಲೆಸರ್ ಪರ್ಸನ್ ಎನಿ ಟೈಮ್. ಸೊ ಓನ್ ಸಿನಿಮಾ ಅವರ ಪೊಟೆನ್ಷಿಯಲ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಐ ಜಸ್ಟ್ ಬೀನ್ ಲಕ್ಕಿ ದಟ್ ಐ ಆಮ್ ಗೆಸ್ಟ್ ದೇರ್. ಐ ಆಮ್ ಲಕ್ಕಿ ಐ ಆಮ್ ಹಿಯರ್ ಟುಡೇ ಟು. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಅಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಬಿಸಿದ್ದಾರೆ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ. ಆಗತ್ತೆ, ಬೆಳೀತಾ ಇರುತ್ತೆ. ಅರ್ಜುನ್ ಎಲ್ಲಾ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ವಿಚಾರ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕ್ದೆ, ದಯವಿಟ್ಟು ನಾನೇ ರಿಲೀಸ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಫೈನಲ್ ಆಗಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗ್ಸ್ ಅನೌನ್ಸ್ ಮಾಡ್ತಾ ಇದ್ರಲ್ಲ, ಮುಂದಿನ
ಮುಂದಿನ ಸಾಂಗ್ ಅವರು ಅನೌನ್ಸ್ ಮಾಡ್ತಾ ಇರೋದು. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವಾರ ಮಹಾರಾಷ್ಟ್ರಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಹೇಳ. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾ ಇರಿ, ಇಲ್ಲ ಅಂತ ಅವ್ರು ಖಾಲಿ ಕೂತಿರ್ತಾರೆ. ಅವರು ನಿರ್ಮಾಣ ಮಾಡಿದಂತ ಸಿನಿಮಾ ಬರ್ಬೇಕು, ಎಲ್ಲ ಸಿನಿಮಾ ಮಾಡ್ತಾನೆ ಇರ್ಬೇಕು. ಬಟ್ ಎನಿವೇ, coming to the point, Supreet is a wonderful boy. ನನಗೆ ಬಹಳ ಬೇಕಾದಂತ ವ್ಯಕ್ತಿ. ಅಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಕೋಲಾಬರೇಟ್ ವಿತ್ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ. ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಅಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಬೆಸ್ಟ್. ಮನುಷ್ಯ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನ ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡೋದಂತ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಬಹಳ ಖುಷಿ ಆಯಿತು. ಆ ವಿಷಯ ಅಂಡ್ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆ ಅಂತ ಹೇಳ್ತಾ ಫೈನಲ್ ಆಗಿ ಐ ಸಾವ್ ಬ್ಯಾಕ್. ತುಂಬಾ ಮಾತಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡಕ್ 100% ಮಾತಾಡ್ತಾರೆ. ಬಿಕಾಸ್ ಆ ಬ್ರ್ಯಾಕ್ ಅಂತ ಬೇಕಾಗಿರೋ 1% ಅಂಶ ಕೃಷ್ಣಗಳಿಲ್ಲ, ಅವರಲ್ಲಿ ಏನೂ ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನೂ ಇಲ್ಲದ ವ್ಯಕ್ತಿಗಳ ಕರ್ಕೊಂಡು ಬಂದದ್ದು ಬಹಳ. ನಾವು ಅವನ್ನ ಕರೆಯೋದು ಕ್ಲೀ ಕೃಷ್ಣಪ್ಪ ಅಂತ ಕರೀತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ತರ ಟೈಮಿಂಗ್ ಇಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಧೈರ್ಯ ಬೇಕು. ಅಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾರೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಕ್ ಮಾಡೋದಕ್ಕೆ ಅನ್ನೋದಕ್ಕೆ ಅದ್ರಲ್ಲಿ ಒಂದಿದೆ. ಆ ಕೃಷ್ಣ ದುಡ್ಡು ನೋಡ್ತಾರೆ ರೀತಿ ಇದೆ ಅಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ಟರೆ ಬೇರೆ ಸಿಗರೇಟ್ ಯಾವುದು ಸೂಟ್ ಆಗಲ್ಲ ಅವರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ಬಾಯ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಅಂಡ್ ಆಫ್ ಗ್ರೌಂಡ್. ಅಂಡ್ ನನಗೆ ಬಹಳ ಫೇವರೇಟ್ ವ್ಯಕ್ತಿ. ಯಾಕಂದ್ರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಅಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕೊಳ್ಳಿ. ಇಷ್ಟು ದೂರ ಓಡಾಡೋದಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮಹೇಂದ್ರ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಅಂಡ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತಾರೆ ಅಂದ್ರೆ 5 ನಿಮಿಷ ನಾವು ಕಂಪ್ಲೀಟ್ ಆಲ್ ಇಯರ್ಸ್ ಆಲ್ ಐಸ್ ಅವ್ರ ಮೇಲೆ ಇರುತ್ತೆ. ಪ್ರತಿ ಮಾತಲ್ಲೂ ಒಂದು ಮಜಾ ಇರುತ್ತೆ, ಒಂದು ಸುಖ ಇರುತ್ತೆ. ವಿ ಲವ್ ಯು ಫಾರ್ ದ್ಯಾಟ್ ಸುದೀಪ್ ಸರ್. ಅಂಡ್ ನಮ್ಮ ಡೈರೆಕ್ಟ್ರು ಮತ್ತೆ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು. ಇದೇ ಸಮಯದಲ್ಲಿ ನೀವು ವೇದಿಕೆ ಇರಬೇಕು ಅಂತ ರಿಕ್ವೆಸ್ಟ್ ಕೃಷ್ಣ ಅವರು, ಮನೀಶ್ ಅವರು, ರಮೇಶ್ ಇಂದ್ರ ಸರ್, ಡ್ರ್ಯಾಗನ್ ಮಂಜು ಅವರು. ರಮೇಶ್ ಅವರ ಬಗ್ಗೆ ಹೇಳಬೇಕು. whenever I see his work, such a very subtle actor and so effortless, and I hope to get to work with him also sometime. Yes sir. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.